ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ರೋಹಿಣಿ ಕಬೋರ್ಡ್ ನಲ್ಲಿ ಕ್ರಿಶ್ ಬಟ್ಟೆನ ನೋಡಿ ಸೂರ್ಯ ಮೀನಾ ಇಬ್ರು ಶಾಕ್ ಆಗ್ತಾರೆ. ಈ ಎಪಿಸೋಡ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಸೂರ್ಯನ್ ಮೇಲೆ ಕೋಪ ಮಾಡ್ಕೊಂಡು ಮನೇಲಿ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ನೀವ್ ಯಾಕೆ ನಮ್ಮನೆಗ್ ಹೋಗಿದ್ರಿ ಅಂತ ಮೀನಾ ಕೇಳಿದಾಗ, ಏನು ನಿಮ್ಮನೆನಾ? ಏನದು ನಿಮ್ಮನೆ ನಮ್ಮನೆ ಅಂತ ಸಪ್ರೇಟ್ ಮಾಡಿ ಮಾತಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇವಾಗ ಅದು ಮುಖ್ಯನಾ? ಕನಕನ್ ವಿಷಯನ ಅಮ್ಮನ ಹತ್ರ ಯಾಕೆ ಹೋಗಿ ಹೇಳಿದ್ರಿ ಅಂತ ಮೀನಾ ಕೇಳಿದಾಗ, ನಿಮ್ಮಮ್ಮನ ಹತ್ರ ಹೋಗಿ ಹೇಳ್ದೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಹೇಳಕ್ಕಾಗತ್ತಾ? ಮಾತು ಮುಂಚೆ ಏನೋ ಮನೆಗೆ ದೊಡ್ಡ ಮಗ ಅಂತ ಹೇಳ್ತೀರಾ, ಮತ್ತೆ ನಾನ್ ಹೋಗ್ ಮಾತಾಡಿದ್ರೆ ನೀನ್ ಪ್ರಶ್ನೆ ಬೇರೆ ಮಾಡ್ತಿದ್ಯಾ? ಅಷ್ಟೇನಾ ನೀನ್ ನನ್ ಕೊಡೋ ಮರ್ಯಾದೆ? ಅದು ನಮ್ಮನೆ, ಅದು ನಮ್ ಫ್ಯಾಮಿಲಿ ಅಂತ ಒಂದು ಪ್ರೀತಿಯಿಂದ ಹೋಗಿ ಮಾತಾಡ್ದೆ. ಈಗ ನೋಡಿದ್ರೆ ಯಾಕೆ ಹೋಗಿ ಮಾತಾಡ್ದೆ ಅಂತ ಕೇಳ್ತಾ ಇದ್ಯಾ? ಹಾಗಾದ್ರೆ ನಾನು ಆ ಮನೆಗೆ ಮಗನ್ ತರ ಅನ್ನೋದು ಎಲ್ಲ ಸುಳ್ಳಲ್ವಾ? ಆ ಪೆಂಗಿನ ಹೆಂಡತಿ ತರ ನೀನ್ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ಇವಾಗ ಯಾಕ್ರಿ ಅವ್ರನ್ನ ಮಧ್ಯದಲ್ಲಿ ತಗೊಂಡ್ ಬರ್ತಿದೀರಾ ಅಂತ ಮೀನಾ ಕೇಳ್ತಾಳೆ. ಮತ್ತೆ ಕೇಳ್ದೆ ಇನ್ನೇನೆ ಮಾಡ್ತಾರೆ? ಮನೆಗೆ ಮೊದಲನೇ ಮಗನ್ ತರ ಅಪ್ಪ ಇಲ್ದರೋರ್ಗೆ ನೀವೇನೆ ಮುಖ್ಯ, ಹಂಗೆ ಹಿಂಗೆ ಅಂತ ಇಷ್ಟಿಷ್ಟುದ್ದ ಡೈಲಾಗ್ ಎಲ್ಲ ಹೊಡಿತಾ ಇದ್ರಿ. ನಮ್ಮ ಅಪ್ಪನ್ ಜಾಗದಲ್ಲಿ ಇವಾಗ ನೀವೇ ಇರೋದು ಅಂತ ಎಲ್ಲ ಹೇಳಿದ್ರಿ. ಈಗ ನಾನು ನನ್ ನಿರ್ಧಾರ ಹೇಳ್ಬೇಕಾದ್ರೆ ಇದಕ್ಕೆ ಪ್ರಶ್ನೆ ಮಾಡ್ತಿದ್ಯಾ ನೀನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ಅದೆಲ್ಲ ನಿಜಾನೇ ರೀ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಆದ್ರೆ ನೀವು ಮೊದ್ಲು ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಆಮೇಲೆ ಇದ್ರ ಬಗ್ಗೆ ಸರಿಯಾಗಿ ತೀರ್ಮಾನ ತಗೊಂಡು ಇದನ್ ಹೋಗಿ ಅಮ್ಮನ ಹತ್ರ ಹೇಳ್ಬೋದಿತ್ತು. ನೀವೇ ಹೋಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಹೇಗ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಮ್ಮ ಮೀನಾ, ನನಗೆ ನಿಮ್ ತರ ಕುತ್ಕೊಂಡ್ ಮಾತಾಡಿ ಲೆಕ್ಕಾಚಾರ ಹಾಕಿ ಮಾತಾಡೋದಕ್ಕೆ ಬರೋದಿಲ್ಲ. ಏನಿದ್ರು ಡೈರೆಕ್ಟ್ ಹಿಟ್ ಅಷ್ಟೇ. ಮನ್ಸಲ್ಲಿ ಏನ್ ಬರುತ್ತೋ ಅದನ್ನ ಬಾಯಿಂದ ಆಚೆಗೆ ಹಾಕ್ಬಿಡ್ತೀನಿ. ಅದು ನಿನಗೂ ಚೆನ್ನಾಗ್ ಗೊತ್ತಿದೆ. ಮೊದ್ಲು ಈ ವಿಷಯ ಅತ್ತೆ ಗೊತ್ತಾಗ್ಬೇಕು. ಯಾಕಂದ್ರೆ ಅವ್ರೇ ಅಲ್ವಾ ಕನಕನ್ನ ಕಷ್ಟಪಟ್ಟು ಬೆಳೆಸಿರೋರು. ನಿಮ್ಮಪ್ಪ ಇದ್ದಿದ್ರೆ ತಲೆನೋವು ಇರ್ತಿರ್ಲಿಲ್ಲ, ಅವರೇ ನೋಡ್ಕೊಂಡಿರೋರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಾಪ ನಿಮ್ಮಮ್ಮ ಏನ್ ಮಾಡ್ತಾರೆ? ಅದು ನಮ್ ಫ್ಯಾಮಿಲಿ ಅಂತ ನಾನು ನೋಡ್ತಾ ಇದೀನಿ. ಯಾಕೆ ನಿನ್ ತಂಗಿ ಮೇಲೆ ನನಗೆ ಪ್ರೀತಿ ಇರಬಾರ್ದಾ? ನಿನ್ ತಮ್ಮನ್ನ ಆ ಸುಬ್ಬ ಕಿಡ್ನಾಪ್ ಮಾಡ್ಕೊಂಡೋದಾಗ ನಾನೇ ತಾನೇ ಹುಡುಕಿದ್ದು. ನಿನ್ ತಮ್ಮನ್ನ ಕಾಪಾಡ್ಕೊಂಡವನ್ಗೆ ನಿನ್ ತಂಗಿನ ಹೇಗ್ ಕಾಪಾಡ್ಬೇಕು ಅಂತ ನನ್ಗ್ ಗೊತ್ತಿಲ್ವಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೂ ಚೆನ್ನಾಗ್ ಗೊತ್ತಿದೆ. ಯಾವಾಗ ಮನ್ಸಲ್ಲಿ ಮದ್ವೆ ಆಸೆ ಬಂತೋ ಇನ್ಮೇಲೆ ನಾವು ಸುಮ್ನೆ ಇರಬಾರ್ದು. ನನಗ್ ಗೊತ್ತಿರೋರ ಹತ್ರ ಹುಡುಗನ್ನ ಹುಡ್ಕಕ್ ಕೇಳಿದ್ದೆ. ಇದ್ರಲ್ಲಿ 2 ಫೋಟೋ ಇದೆ, ಅವ್ರ ಬಗ್ಗೆ ಎಲ್ಲಾ ಡೀಟೇಲು ಇದೆ ಅಂತ ಸೂರ್ಯ ಆ ಫೋಟೋ ಮತ್ತೆ ಜಾತಕನ ಮೀನು ಮುಂದೆ ಇಟ್ಟಾಗ, ಇವಾಗ ಯಾಕೆ ಇಷ್ಟೊಂದ್ ಅರ್ಜೆಂಟ್ ಮಾಡ್ತಿದೀರಾ ಅಂತ ಮೀನಾ ಕೇಳ್ತಾಳೆ. ಇದು ಅರ್ಜೆಂಟ್ ಆಗಿ ಏನ್ ತಗೊಂಡಿರೋ ನಿರ್ಧಾರ ಅಲ್ಲ, ಇದು ಸರಿಯಾಗಿ ತಗೊಂಡಿರೋ ನಿರ್ಧಾರ. ಒಬ್ರು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅವನನ್ನೇ ನೋಡ್ತಿರ್ತಾಳೆ. ಏನ್ ಹಂಗ್ ನೋಡ್ತಿದ್ಯಾ? ನಾನ್ ಹೋಗ್ ನೋಡಿರೋದು ಡ್ರೈವರ್ನೇ ಅನ್ಕೊಂಡಿದ್ಯಾ? ನಿನ್ ತಂಗಿಗೆ ಯಾವ ರೀತಿ ಹುಡುಗನ್ನ ಹುಡುಕ್ಬೇಕು ಅಂತ ನನ್ಗೂ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಡ್ರೈವರ್ ಕೆಲ್ಸ ಅಂದ್ರೆ ಅಷ್ಟೊಂದು ಕೀಳಾಗೇನ್ ನೋಡ್ಬೇಡಿ. ಅದೇ ಡ್ರೈವರ್ನ ಕಟ್ಕೊಂಡು ನಾನ್ ಚೆನ್ನಾಗೇ ಇದ್ದೀನಿ. ಈಗ ಸಮಸ್ಯೆ ಅದಲ್ಲ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ತಿನ್ನೇನೆ ಈ ಜಾತಕನ ಅತ್ತೆಗ್ ತೋರ್ಸು, ಫೋಟೋನ ಕನಕನ್ಗೆ ನೋಡೋದಕ್ಕೆ ಹೇಳು, ಯಾರಿಷ್ಟ ಆದ್ರು ಅಂತ ಹೇಳೋದಕ್ಕೆ ಹೇಳು. ಮಾತಾಡಿ ಬೇಗ ದಾಮ್ ಧೂಮ್ ಅಂತ ಮದ್ವೆ ಮಾಡ್ಬಿಡೋಣ. ಎಲ್ಲ ಡಿಮ್ಯಾಂಡ್ ಇರೋ ಹುಡುಗರುಗಳು ಸ್ವಲ್ಪ ಹುಡುಗನ್ ಕಡೆಯಿಂದ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೈಟು ಎಕ್ಸ್ಟ್ರಾ ಟೈಮ್ ಕಾರ್ ಓಡಿಸಿದ್ರೆ ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕನಕನ್ಗೆ ಯಾರಿಷ್ಟ ಆದ್ರೂ ಕೇಳು ಅಂತ ಹೇಳ್ತಾ ಇದೀರಾ. ಆದ್ರೆ ಅವಳಿಗೆ ಇಷ್ಟ ಆಗಿರೋದ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಅವಳು ಇಷ್ಟಪಟ್ಟಿರೋ ಹುಡುಗನ್ಗೆ ಅಲ್ವಾ ನಾವ್ ಮದ್ವೆ ಮಾಡ್ಕೊಡ್ಬೇಕಾಗಿರೋದು? ಆಗ್ಲೇ ಅಲ್ವಾ ಅವಳು ಖುಷಿಯಾಗಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ನನ್ನನ್ನ ಇಷ್ಟಪಟ್ಟೆ ನೀನ್ ಮದ್ವೆ ಆದ ಅಂತ ಸೂರ್ಯ ಕೇಳ್ತಾನೆ. ರೀ ಅದು ಬೇರೆ ಇದು ಬೇರೆ ರೀ, ನಾನು ಯಾರನ್ನು ಇಷ್ಟಪಟ್ಟಿರ್ಲಿಲ್ಲ ರೀ. ಆದ್ರೆ ಕನಕ ಹಾಗಲ್ಲ, ಆಲ್ರೆಡಿ ಒಬ್ರನ್ನ ಇಷ್ಟಪಟ್ಟಿದ್ದಾಗಿದೆಯಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇಷ್ಟಪಟ್ಟಿದ್ರೆ ಅವನೆಂತ ಕೆಟ್ಟವನಾದ್ರೂ ಅವನ್ಗೆ ಮದ್ವೆ ಮಾಡ್ಬಿಡ್ತೀರಾ ಅಂತ ಸೂರ್ಯ ಕೋಪ ಮಾಡ್ಕೋತಾನೆ. ರೀ ಅದು ಹಾಗಲ್ಲ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಆ ಅರುಣ್ ಎಂತವನು ಅಂತ ನಿನ್ಗೂ ಚೆನ್ನಾಗ್ ಗೊತ್ತಿದೆ. ಅವನು ನನ್ಗೂ ಏನಮ್ಮ ಸಂಬಂಧ ಇದೆ? ಆದ್ರೂ ಬೇಕು ಅಂತ ನನ್ ಮೇಲೆನೆ ಜಗಳ ಮಾಡ್ಕೊಂಡ್ ಬರ್ತಾನೆ. ನನ್ನ ಹತ್ರನೇ ಅವನು ಇಷ್ಟೊಂದೆಲ್ಲ ತನ್ನ ಅಧಿಕಾರ ಚಲಾಯಿಸ್ತಾನೆ. ನಾನು ಏನಾದ್ರೂ ಕನಕ ಅವನನ್ನ ಮದ್ವೆ ಆದ್ರೆ ಅವಳನ್ನ ಯಾವ ರೀತಿ ನೋಡ್ಕೋಬಹುದು ಯೋಚನೆ ಮಾಡು. ಬೈತಾನೆ, ಹೊಡಿತಾನೆ. ಅದಕ್ಕೆ ನಾನ್ ಬೇಡ ಅಂತ ಹೇಳ್ತಾ ಇರೋದು. ಒಳ್ಳೆ ಜಾಗನ ಹುಡುಕಿ ಅವಳನ್ನ ಮದ್ವೆ ಮಾಡ್ಕೊಡೋಣ. ನಾನ್ ಹೇಳೋದನ್ನ ಕೇಳು ಮೀನಾ, ಅವನು ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅವರು
ಕನಕನ್ಗೆ ಇಷ್ಟ ಆಗಿದ್ದಾರೆ, ಅವ್ರ ಜೊತೆ ನೀವು ಬಾಳ್ಬೇಕಾ ಅಥವಾ ಕನಕನ ಅಂತ ಮೀನಾ ಕೇಳಿದಾಗ ಅದಕ್ಕೆ ಅಂತ ಆ ಹುಡ್ಗ ಒಳ್ಳೆಯವನಾಗಿರ್ಬಾರ್ದಾ, ಅವಳು ಚೆನ್ನಾಗಿರ್ಬಾರ್ದಾ ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ಇದು ಅವಳೇ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋ ಜೀವನ, ಅದನ್ನ ನಾವ್ಯಾಕ್ರಿ ಹಾಳು ಮಾಡ್ಬೇಕು? ಕನಕ ಅವ್ರನ್ನ ಒಳ್ಳೆಯವರು ಅಂತಾನೆ ಹೇಳ್ತಿದ್ದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಒಳ್ಳೆಯವನು? ನನ್ ಕಾರ್ನ ಎತ್ತಾಕೊಂಡೋದ, ನನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡೋದಕ್ ನೋಡ್ದ, ಅವನು ನಿನ್ಗೆ ಒಳ್ಳೆಯವ್ ತರ ಅನ್ನಿಸ್ತಾನ ಅಂತ ಸೂರ್ಯ ಕೇಳಿದಾಗ ಅದೆಲ್ಲ ತಪ್ಪೇರಿ. ಆದ್ರೆ ನೀವು ಅವ್ರನ್ನ ಬೇಕು ಅಂತ ತುಂಬಾನೇ ಕೆಣಕಿದೀರ ತಾನೆ, ನಿಮ್ದು ತಪ್ಪಿದೆ ಅಂತ ಸೂರ್ಯನ್ಗೆ ಮೀನಾ ಹೇಳ್ಬೇಕಾದ್ರೆ, ನನ್ ಕಡೆಯಿಂದ ತಪ್ಪಿದೆ ಅಂತ ನೀನೇ ನೋಡಿದ್ದೇನೆ, ನಾನ್ ಇಷ್ಟು ಹೇಳಿದ್ರೇನು ನೀನ್ ಅವನ್ಗೆ ಸಪೋರ್ಟ್ ಮಾಡ್ತೀಯಾ ಅಂತ ಸೂರ್ಯ ಮೀನನ್ಗೆ ಹೊಡೆಯೋದಕ್ಕೆ ಕೈ ಎತ್ತಾನೆ. ಹಾಗೆ ಅವ್ನ್ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಕೈನ ಇಳಿಸ್ಬಿಡ್ತಾನೆ. ಯಾಕ್ರಿ ಕೈ ಇಳಿಸಿದ್ರಿ? ಹೊಡಿರಿ, ಆ ಪೊಲೀಸವನು ಹೊಡಿತಾನೆ ಅಂತ ಹೇಳ್ತಿದ್ರಲ್ಲ, ಈಗ ನೀವು ಮಾಡಿದ್ದು ಏನು? ನಿಮಗ್ ಕೋಪ ಬಂದಿದ ತಕ್ಷಣ ನನ್ ಮೇಲೆ ಕೈ ಮಾಡೋದಕ್ ನೋಡಿದ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಸುಮ್ನೆ ಕೋಪ ನೆತ್ತಿಗೇರ್ಸ್ಬೇಡ. ಕನಕನ್ಗೆ ಒಳ್ಳೆ ಜೀವನ ಸಿಗ್ಬೇಕು, ತಪ್ಪಾಗಿರೋ ವ್ಯಕ್ತಿ ಕೈಲಿ ಅವಳ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ. ಯಾವ್ದೇ ಕಾರಣಕ್ಕೂ ಅವನ್ ಜೊತೆ ಅವಳ ಮದ್ವೆ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ. ಅದಕ್ಕೂ ಮೀರಿ ಏನಾದ್ರೂ ನಡೀತು ಅಂತ ಅಂದ್ರೆ ನಾನ್ ಯಾವ್ದಕ್ಕೂ ಬಂದ್ ನಿಲ್ಲೋದಿಲ್ಲ, ನೀನು ಹೋಗ್ಬಾರ್ದು ಅಂತ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ಯಾಕ್ರಿ ನೀವ್ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಮಾತಾಡಿ ಇದನ್ನೆಲ್ಲ ತೀರ್ಮಾನ ಮಾಡೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಇದ್ರಲ್ಲಿ ಮಾತಾಡೋದಕ್ಕೆ ಏನು ಇಲ್ಲ ಮೀನಾ, ಇಂಥವನೆಲ್ಲ ನಮ್ ಮನೆ ಒಳಗಡೆ ಬರ್ಲೇಬಾರ್ದು. ನೀವೆಲ್ರು ನನ್ ಮೇಲೆ ಮರ್ಯಾದೆ ಇಟ್ಟಿದ್ದೀರಾ ಅನ್ನೋದಾದ್ರೆ ನಾನ್ ಹೇಳೋದನ್ನ ಕೇಳಿ, ಇಲ್ಲ ಅವನನ್ನೇ ಮದ್ವೆ ಮಾಡ್ಕೊಡ್ತೀನಿ ಅಂದೆ ಅಂತ ಅಂದ್ರೆ ನಾನ್ ಯಾವತ್ತೂ ಆ ಕಡೆ ತಲೆನೂ ಹಾಕೋದಿಲ್ಲ, ನೀನು ಆ ಕಡೆ ಹೋಗ್ಬಾರ್ದು, ಇದೇ ನನ್ ತೀರ್ಮಾನ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಮೀನಾ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ, ಯಾಕೆ ಈ ರೀತಿ ನಡೀತಿದೆ ಅಂತ. ಈ ಕಡೆ ಕುಸುಮ ಅವರು ಕಟ್ತಾ ಇರ್ತಾರೆ, ಹಾಗೆ ಕನಕ ರೂಮ್ ಅಲ್ಲಿರ್ತಾಳೆ. ಅಷ್ಟರಲ್ಲಿ ಅರುಣ್ ಕಡೆಯಿಂದ ಕಾಲ್ ಬರುತ್ತೆ. ಕನಕ ಕಾಲ್ ರಿಸೀವ್ ಮಾಡದೆ ಕಾಲ್ ನ ಕಟ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ಕುಸುಮ ಅವರು ಗಮನಿಸ್ತಿರ್ತಾರೆ. ಮತ್ತೆ ಮತ್ತೆ ಅರುಣ್ ಕಾಲ್ ಮಾಡ್ತಾನೆ ಇರ್ತಾನೆ, ಹಾಗೆ ಕನಕನು ಕಾಲ್ ನ ಕಟ್ ಮಾಡ್ತಾನೆ ಇರ್ತಾಳೆ. ಏನಿದು ನೋಡು, ಕಾಲ್ ಕಟ್ ಮಾಡ್ತಿದ್ದಾಳಲ್ಲ ಅಂತ ಅರುಣ್ ಟೆನ್ಷನ್ ಆಗ್ತಿರ್ತಾನೆ. ಹಾಗೆ ಕನಕ ರೂಮ್ ಡೋರ್ ನ ಕ್ಲೋಸ್ ಮಾಡಿ ಅಳ್ತಾ ಕುತ್ಕೊಂಡಿರ್ತಾಳೆ. ಇದನ್ನೆಲ್ಲ ನೋಡಿ ಕುಸುಮ ಅವ್ರಿಗೂ ಬೇಜಾರಾಗ್ತಿರತ್ತೆ. ಈ ಕಡೆ ಶ್ರುತಿಗೆ ರೆಸ್ಟೋರೆಂಟ್ ಓಪನ್ ಮಾಡೋದಿಕ್ಕೆ 2 ಜಾಗನ ಸೆಲೆಕ್ಟ್ ಮಾಡಿ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಹೇಳಿರ್ತಾಳೆ. ಅದನ್ನ ಹುಡುಕಿ ಶ್ರುತಿಗೆ ಕಾಲ್ ಮಾಡಿ ಆ ವ್ಯಕ್ತಿ ಹೇಳ್ತಾನೆ. ಇದನ್ನ ರವಿ ಹತ್ರ ಹೇಳಿದಾಗ, ಅಲ್ಲ ಶ್ರುತಿ, ಯಾಕೆ ನೀನು ಈ ವಿಷಯದಲ್ಲಿ ಇಷ್ಟೊಂದು ಹಠ ಮಾಡ್ಕೊಂಡ್ ಕೂತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ನಾನೇನು ಅರ್ಜೆಂಟ್ ಮಾಡ್ತಿಲ್ಲ, ಹೊಸದಾಗಿ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅನ್ಕೊಂಡಿರೋದು ಇಬ್ರು ಡಿಸೈಡ್ ಮಾಡಿರೋದೇ ಅಲ್ವಾ, ಅದಕ್ಕೇನೇನ್ ಬೇಕೋ ಅದನ್ನೆಲ್ಲ ನೋಡ್ತಾ ಇದೀನಿ ಅಷ್ಟೇ ತಾನೆ ಅಂತ ಶ್ರುತಿ ಹೇಳಿದಾಗ, ನಾನೇನು ಡಿಸೈಡ್ ಮಾಡಿಲ್ಲ, ನೀನೊಬ್ಳೆ ಡಿಸೈಡ್ ಮಾಡಿರೋದು. ಮೊದ್ಲಿಂದನೂ ನಿನಗೇನ್ ಬೇಕೋ ಅದೇ ರೀತಿನೇ ನಡ್ಕೋತಾ ಇದೀಯ ನೀನು, ನನ್ ಒಪಿನಿಯನ್ ಏನು ಅಂತ ಕೇಳೋದಕ್ಕೂ ನೀನ್ ರೆಡಿ ಇಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಯಾವ್ದ್ರ ಬಗ್ಗೆ ಕೇಳಿಲ್ಲ ನಾನು, ಅಲ್ಲ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅನ್ನೋದು ನಿನ್ ಡ್ರೀಮ್ ಅಲ್ವಾ, ಅದಕ್ಕೇನೇನ್ ಬೇಕು ಅದಕ್ಕೆ ನಾನ್ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ರವಿ ಏನು ಹೇಳ್ದೆ ಸುಮ್ನೆ ಹಾಗೆ ಯೋಚನೆ ಮಾಡ್ತಿರ್ತಾನೆ. ನೋಡು ರವಿ, ನಾನ್ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ, ನೀನ್ ಹೋಗಿ ಬೇರೆ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡಿ ನಿನ್ಗೆ ಸಿಗ್ಬೇಕಾಗಿರೋ ಹೆಸರು ಕ್ರೆಡಿಟ್ ನಿನಗ್ ಸಿಕ್ಕಿಲ್ಲ ಅಂತಂದ್ರೆ ಅದ್ ನಿನ್ಗೆ ಇಷ್ಟ ಆಗೋದಿಲ್ಲ. ಸರಿ, ಇವಾಗ ನೀನ್ ಇಲ್ಲಿ ವರ್ಕ್ ಮಾಡ್ತಿದ್ದಲ್ಲ, ನಿನ್ಗೇನಾದ್ರೂ ಇಷ್ಟ ದಿವಸದಲ್ಲಿ ರೆಕಗ್ನೇಷನ್ ಏನಾದ್ರೂ ಸಿಕ್ಕಿದ್ಯಾ? ಇಲ್ಲ ಅಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನಿನಗ್ ನೀನೇ ಯಾಕೆ ಆ ರೀತಿ ಅನ್ಕೋತೀಯ ಅಂತ ರವಿ ಕೇಳ್ತಾನೆ. ನೋಡ್ ರವಿ, ನಿನ್ ಕಣ್ಣಿಗೆ ಏನು ಸರಿಯಾಗಿ ಕಾಣಿಸ್ತಿಲ್ಲ, ಒಂದ್ ಮಾತು ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊ. ನಾವ್ ಒಬ್ರು ಕೈ ಕೆಳಗಡೆ ಕೆಲ್ಸ ಮಾಡ್ತಿದೀವಿ ಅಂತಂದ್ರೆ ಕೊನೆವರೆಗೂ ಅವ್ರ ಕೈ ಕೆಳಗಡೆ ಕೆಲಸದಾಳಾಗೆ ಇರ್ತೀವಿ. ಹಾಗಿದ್ದಾಗ ನೀನ್ ಯಾವಾಗ ರವಿ ಓನರ್ ಆಗೋದು? ನಾನೇನು ನನಗೋಸ್ಕರ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೀನ್ ಹೇಳೋದು ಅರ್ಥ ಆಗ್ತಿದೆ ಶ್ರುತಿ, ಆದ್ರೆ ಸ್ವಲ್ಪ ವೇಟ್ ಮಾಡೋಣ ಇರು ಅಂತ ರವಿ ಹೇಳ್ಬೇಕಾದ್ರೆ, ವೇಟ್ ಮಾಡ್ತಾನೆ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ರವಿ, ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಆಗ್ಲೇ ಮಾಡಿ ಮುಗಿಸ್ಬಿಡ್ಬೇಕು. ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ವಿ ಅಂತ ಅಂದ್ರೆ ನಮ್ ಐಡಿಯಾನೇ ಹೊರಟೋಗ್ಬಿಡತ್ತೆ, ಆಮೇಲೆ ಡೌಟ್ಗಳು ಬರ್ತೈತೆ, ಆಮೇಲೆ ಅದನ್ನ ಮಾಡಕ್ ಆಗ್ದೇನೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ ಲೈಫನ್ನೇ ತಗೋ, ಇಬ್ರು ಲವ್ ಮಾಡಿದ್ವಿ, ನೀನು ಅಷ್ಟೇ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ದೆ, ನಾನೇ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ದೆ,
ಮದ್ವೆ ಮಾಡ್ಕೊಂಡ್ವಿ, ಇವಾಗ ಚೆನ್ನಾಗೇ ಇದೀವಿ ತಾನೆ. ಅದಕ್ಕೆ ಹೇಳ್ತಾ ಇರೋದು, ತುಂಬಾ ಯೋಚನೆ ಮಾಡ್ಬೇಡ. ನಾಳೆ ನೀನು ನನ್ ಜೊತೆ ಬರ್ತಾ ಇದ್ಯಾ, 2 ಜಾಗನೂ ನೋಡ್ತೀಯ, ಅದ್ರಲ್ಲಿ ಯಾವ್ದಾದ್ರು ಒಂದು ಫೈನಲ್ ಮಾಡೋಣ, ಓಕೆನಾ ಅಂತ ಶ್ರುತಿ ಹೇಳಿದಾಗ ಸರಿ ಆಯ್ತು ಅಂತ ರವಿ ಒಪ್ಕೋತಾನೆ. ಈ ಕಡೆ ಮನೋಜ ರೋಹಿಣಿ ಅನ್ಕೊಂಡು ರೂಮ್ ಒಳಗಡೆ ಬರ್ತಾನೆ. ಬೆಡ್ ಮೇಲೆ ಲೆಟರ್ ಇಟ್ಟಿರೋದನ್ನ ನೋಡಿ ಮನೋಜನ್ಗೆ ಭಯ ಆಗುತ್ತೆ. ಅಯ್ಯೋ, ಒಂದ್ ವೇಳೆ ಲೆಟರ್ ಇಟ್ಟು ಮನೆ ಬಿಟ್ಟು ಹೊರಟೋಗ್ಬಿಟ್ಲಾ ಅಂತ ಭಯದಲ್ಲೇ ಮನೋಜ ಹತ್ರ ಬಂದು ಆ ಲೆಟರ್ನ ಕೈಗೆತ್ಕೋತಾನೆ. ಮನೋಜ್, ನಾನ್ ಹೋಗ್ತಾ ಇದೀನಿ, ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ನನ್ನನ್ನ ಹುಡುಕ್ಬೇಡ ಅಂತ ಅದ್ರಲ್ಲಿ ಬರ್ದಿರೋ ತರ ಅವನ್ಗೆ ಅನ್ಸ್ತಿರುತ್ತೆ. ಅಯ್ಯಯ್ಯೋ, ಬ್ರೋ ಹೇಳ್ದಂಗೆ ನಡೀತಾ ಇದೆಯಲ್ಲ, ಏನ್ ಮಾಡೋದು ಈಗ? ಇವಳು ಯಾರ್ ಜೊತೆ ಹೋದ್ಲೋ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಏನ್ ಮಾಡೋದು? ಇದನ್ನ ಹೋಗಿ ಯಾರ ಹತ್ರ ಹೇಳೋದು? ಆಚೆ ಹೋದ್ರೆ ನನ್ಗೆ ಮರ್ಯಾದೆ ಹೋಗುತ್ತೆ, ಹೇಗ್ ನಾನು ಆಚೆ ಮುಖ ತೋರಿಸ್ಲಿ? ಅಯ್ಯೋ, ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ಮನೋಜ ಫುಲ್ಲು ಟೆನ್ಷನ್ ನಲ್ಲಿರ್ತಾನೆ. ಅಷ್ಟ್ರಲ್ಲಿ ರೋಹಿಣಿ ಬಾತ್ರೂಮ್ ಇಂದ ಆಚೆಗ್ ಬರ್ತಾಳೆ. ಅವಳನ್ನ ನೋಡಿ ಮನೋಜನ್ಗೆ ಸಮಾಧಾನ ಆಗತ್ತೆ. ಅಮ್ಮ, ಇಲ್ಲೇ ಇದ್ಯಾ ರೋಹಿಣಿ ಅಂತ ಮನೋಜ ಹೇಳ್ಬೇಕಾದ್ರೆ, ಬಾ ಮನೋಜ್, ಇವಾಗ್ ಬಂದ್ರಾ ಅಂತ ರೋಹಿಣಿ ಕೇಳಿದಾಗ, ಏನಿದು ಲೆಟರ್ ಅಂತ ಮನೋಜ ಕೇಳ್ತಾನೆ. ಓ, ಇದಾ? ಅದು ನನ್ ಕ್ಲೈಂಟ್ ಒಬ್ರು ಮೇಕಪ್ ಮಾಡೋದಿಕ್ಕೆ ನನ್ಗೆ ಕರ್ದಿದ್ರು, ಸೊ ನಾನ್ ನಿನ್ಗೆ ಕಾಲ್ ಮಾಡ್ದೆ, ನೀವ್ ರಿಸೀವ್ ಮಾಡ್ಲಿಲ್ಲ, ಅದಕ್ಕೆ ಒಂದ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ, ಅದಕ್ಕೆ ಬರ್ದಿಟ್ಟಿದ್ದೆ ಅಂತ ರೋಹಿಣಿ ಹೇಳ್ದಾಗ, ಓ ಅಷ್ಟೇನಾ ಅಂತ ಮನೋಜ ಹೇಳ್ತಾನೆ. ಏನದು ಇಷ್ಟೇನಾ ಅಂತ ಕೇಳ್ತಾ ಇದ್ಯಾ? ನೀನು ಹುಡುಕ್ತಿಯೇನೋ ಅಂತ ನಾನು ಈ ರೀತಿ ಬರ್ದಿಟ್ಟೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ, ಏನೋ ಅನ್ಕೊಂಡೆ ಅದು ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ಅನ್ಕೊಂಡ್ರ, ಏನದು ಅಂತ ರೋಹಿಣಿ ಕೇಳ್ತಾಳೆ. ಏನಿಲ್ಲ, ನೀನ್ ಇನ್ನು ಹೊರಡ್ಲಿಲ್ವಾ ಅಂತ ಮನೋಜ ಕೇಳಿದಾಗ, ಇಲ್ಲ, ಆಮೇಲೆ ಕ್ಲೈಂಟ್ ಫೋನ್ ಮಾಡಿ ನಾಳೆ ಬಂದ್ರೆ ಆಯ್ತು ಅಂತ ಹೇಳಿದ್ರು, ನಾನ್ ನಾಳೆ ಹೋಗ್ತಾ ಇದೀನಿ ಅಂತ ರೋಹಿಣಿ ಹೇಳ್ದಾಗ, ಸರಿ ಸರಿ, ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರು ರೀಚ್ ಆಗ್ಲಿಲ್ಲ ಅಂದ್ರು ನೀನ್ ನನ್ಗೆ ಮೆಸೇಜ್ ಮಾಡು, ಈ ರೀತಿ ಎಲ್ಲ ಲೆಟರ್ ಎಲ್ಲ ಬರ್ದು ಹೋಗ್ಬೇಡ ನೀನು, ನನ್ಗೆ ಭಯ ಆಗುತ್ತೆ ಅಂತ ಮನೋಜ ಹೇಳ್ತಾನೆ. ಅಲ್ಲ, ಇದಕ್ ಯಾಕೆ ನೀವು ಭಯ ಪಡ್ಬೇಕು? ಸರಿ, ನಾನ್ ನಿಮ್ಗೆ ಫುಡ್ ಆರ್ಡರ್ ಮಾಡಿದ್ನಲ್ಲ, ಅದ್ ಬಂತಾ ಅಂತ ರೋಹಿಣಿ ಕೇಳಿದಾಗ, ಬಂದಿತ್ತು ಅಂತ ಮನೋಜ ಹೇಳ್ತಾನೆ. ಸರಿ, ತಿಂದ್ರ? ಚೆನ್ನಾಗಿತ್ತ ಅಂತ ರೋಹಿಣಿ ಕೇಳ್ದಾಗ, ಚೆನ್ನಾಗಿತ್ತು ಅಂತ ಮನೋಜ ಹೇಳ್ತಾನೆ. ಅಲ್ಲ ಮನೋಜ್, ನಾನ್ ನಿಮ್ಗೆ ಊಟ ಮಾಡಿದ್ರ ಅಂತ ಕೇಳಿದ್ನಲ್ಲ, ನೀವು ನನ್ನನ್ನ ಒಂದ್ ಮಾತು ಊಟ ಮಾಡ್ದ ಅಂತ ಕೇಳ್ಬೋದಿತ್ತಲ್ವಾ ಅಂತ ರೋಹಿಣಿ ಹೇಳ್ದಾಗ, ನಿನಗೇನು, ನೀನ್ ಮನೇಲೆ ತಾನೇ ಇರ್ತೀಯಾ, ನೀನ್ ಊಟ ಮಾಡ್ತೀಯ ತಾನೆ ಅಂತ ಮನೋಜ ಹೇಳ್ತಾನೆ. ಓ, ಏನು ನಮ್ ಹೋಟ್ಲ ಸುತ್ತಮುತ್ತ ಹೋಟ್ಲುಗಳೇ ಇಲ್ವಾ, ಅಥವಾ ನಿನ್ ಹತ್ರ ದುಡ್ಡು ಇಲ್ವಾ? ನೀನು ಹೇಗಿದ್ರುನು ಊಟ ಮಾಡ್ತೀಯ ತಾನೆ, ಹಾಗಿದ್ಮೇಲೆ ನಾನ್ ಯಾಕೆ ನಿನ್ ಊಟ ಕಳಿಸ್ದೆ ಹೇಳು? ಕೆಲ್ಸ ಮಾಡೋ ಟೈಮಲ್ಲಿ ನೀನು ಊಟ ಮಾಡೋದ್ನ ಮರ್ತ್ ಬಿಡ್ತೀಯ ಅಂತ, ಅದಕ್ಕೆ ನೀನ್ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಊಟ ಮಾಡ್ಲಿ ಅಂತ ತಾನೆ ನಾನು ಊಟನ ಕಳಿಸ್ಕೊಟ್ಟಿದ್ದು. ಆ ಪ್ರೀತಿನೂ ನನ್ ಮೇಲೆ ನಿಮ್ಗಿಲ್ಲ ಅಲ್ವಾ? ನಾನ್ ಹೇಗಿದ್ರುನು ನಿಮ್ಗೇನು ಅಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆ ರೀತಿ ಏನು ಇಲ್ಲ ರೋಹಿಣಿ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ತುಂಬಾ ಕಷ್ಟ ಅನ್ನಿಸ್ತಿದೆ ಮನೋಜ್, ಮೊದ್ಲಿನ ತರ ನೀವ್ ನನ್ ಜೊತೆ ಮಾತಾಡ್ತಾನೂ ಇಲ್ಲ, ನನಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ನಿಮ್ಗೆ ಹತ್ರ ಹಾಕೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಿದೀನಿ, ಆದ್ರೆ ನೀವು ಬೇಕು ಅಂತಾನೆ ನನ್ನಿಂದ ದೂರ ದೂರ ಹೋಗ್ತಾ ಇದ್ದೀರಾ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ ಮನೋಜ್, ನೀವ್ ಇದೇ ರೀತಿ ನನ್ನಿಂದ ದೂರ ಹೋಗ್ತಿದ್ರಿ ಅಂತಂದ್ರೆ ನಾನೇ ಏನಾದ್ರೂ ತೀರ್ಮಾನ ತಗೋಬೇಕಾಗತ್ತೆ ಅಂತ ರೋಹಿಣಿ ಹೇಳಿದಾಗ, ಅದನ್ನ ಕೇಳಿ ಮನೋಜಂಗೆ ಶಾಕ್ ಆಗತ್ತೆ. ಏನೋ, ಏನ್ ನಿರ್ಧಾರ ಮಾಡ್ತೀಯ ನೀನು ಅಂತ ಮನೋಜ ಶಾಕ್ ಇಂದ ಕೇಳ್ಬೇಕಾದ್ರೆ, ಗೊತ್ತಿಲ್ಲ, ಆದ್ರೆ ನೀನು ನನ್ ಜೊತೆ ಬಂದು ಮಾತಾಡ್ತೀಯ, ನೀ ನನ್ನನ್ನ ಒಪ್ಕೋತೀಯ ಅಂತ ನಾನು ವೇಟ್ ಅಂತೂ ಮಾಡ್ತಾ ಇರೋದಿಲ್ಲ. ಇಬ್ರು ಮಧ್ಯೆ ಪ್ರೀತಿ ಇದ್ರೇನೆ ಆ ಜೀವನ ಚೆನ್ನಾಗಿರೋದು. ನಾನ್ ಮಾತ್ರ ನಿನಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡು ತ್ಯಾಗ ಮಾಡೋದಕ್ಕಾಗೋದಿಲ್ಲ. ನಿನಗೆ ನನ್ ಬಗ್ಗೆ ಯಾವ್ದೇ ರೀತಿ ಪ್ರೀತಿ ಇಲ್ಲ, ಟೆನ್ಷನ್ ಇಲ್ಲ, ನಿಮ್ಮ ಅಮ್ಮನ್ ಮಾತೇ ಕೇಳ್ತೀನಿ ಅನ್ನೋದಾದ್ರೆ ನಾನ್ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನೆಲ್ಲ ನೋಡಿ ಮನೋಜನ್ಗೆ ಭಯ ಆಗತ್ತೆ. ಇವಳು ಪಾಡಿಗೆ ಇವಳು ಏನೇನೋ ಮಾತಾಡ್ ಹೋಗ್ತಿದ್ದಾಳೆ, ಒಂದ್ ವೇಳೆ ಬ್ರೋ ಹೇಳ್ದಂಗೆ ಆಗೋಗ್ಬಿಡುತ್ತಾ ಅಂತ ಮನೋಜ ಮನ್ಸನ್ನ ಅನ್ಕೊಂಡು ಭಯ ಪಡ್ತಿರ್ತಾನೆ. ಈ ಕಡೆ ಮನೋಜ ಅದೇ ಟೆನ್ಷನ್ ಅಲ್ಲಿ ಕುಡ್ಕೊಂಡು ಆಚೆಗ್ ಬಂದು ಒಬ್ಬೊಬ್ನೇ ಮಾತಾಡ್ತಿರ್ತಾನೆ. ಮದ್ವೆ ಆಗೋವರ್ಗು ಯಾವಾಗಪ್ಪ ಮದ್ವೆ ಆಗತ್ತೆ ಅಂತ ಅನ್ಕೋತೀವಿ, ಮದ್ವೆ ಆದ್ಮೇಲೆ ಯಾಕಪ್ಪ ಮದ್ವೆ ಆಗ್ದ್ವಿ ಅಂತ ಅನ್ನಿಸ್ಬಿಡುತ್ತೆ. ಏನಪ್ಪಾ ಜೀವನ ಇದು ಅಂತ ಅನ್ಕೊಂಡು ಮನೋಜ ಕುಡಿತಿರ್ತಾನೆ. ಈ ಕಡೆ ರವಿನು ಕುಡಿತಾ ಎಲ್ಲದನ್ನು ಅವಳೇ ತೀರ್ಮಾನ ಮಾಡ್ತಾಳೆ. ನನಗೆ ಬರೀ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾಳೆ, ಎಲ್ಲ ನನ್ ತಪ್ಪೆ. ಯಾಕಂದ್ರೆ ಓಡೋಗಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಅವಳು ಹೇಳಿದ್ಲಲ್ಲ, ಆವಾಗ ಅಂತ ತಲೆ ಆಡ್ಸದ್ನಲ್ಲ, ಅಲ್ಲೇ ನನ್ ಫ್ರೀಡಮ್ ಹೋಯ್ತು ಅಂತ ಹೇಳ್ಕೊಂಡು ರವಿ ಕುಡಿತಿರ್ತಾನೆ. ಈ ಕಡೆ ಸೂರ್ಯ ಕೂಡ, ಆ ಪೊಲೀಸನು ದೊಡ್ಡ ಈಗೋ ಇರೋನು, ಮನ್ಸಲ್ಲಿ
ದ್ವೇಷ ಇಟ್ಕೊಂಡು ಹಾಗೆ ಸಾಧ್ಸೋನು. ಅವನ್ನ ಹೋಗಿ ಕನಕನ್ಗೆ ಮದುವೆ ಮಾಡ್ಬೇಕಂತೆ. ಇದನ್ನ ಹೋಗಿ ಹೇಳಿದ್ದಕ್ಕೆ ನಾನು ಕೆಟ್ಟವನಂತೆ. ಈ ಹೆಂಡ್ತಿದಿರ್ಗೆ ಗಂಡ ಮಾತ್ರ ಕೆಟ್ಟವನ ಕಾಣಿಸ್ತಾನೆ ಅಂತ ಅನ್ಕೊಂಡು ಸೂರ್ಯನು ಕುಡಿತಿರ್ತಾನೆ. ಛೇ, ಎಂತ ಜೀವನ ಇದು ಅಂತ ರವಿ ಮತ್ತೆ ಮನೋಜ ಇಬ್ರು ಹೇಳ್ಬೇಕಾದ್ರೆ, ಏನ್ರ ಇಬ್ರು ಸಪ್ರೇಟ್ ಆಗಿ ಏನೇನೋ ಮಾತಾಡ್ತಾ ಇದೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲವ್ ನೀನು ಒಬ್ಬೊಬ್ನೇನೋ ಮಾತಾಡ್ತಿದ್ಯಲ್ಲೋ ಅಂತ ಮನೋಜ ಹೇಳ್ತಾನೆ. ಹ್ಞೂ ಕಣ, 3 ಜನನು ಒಬ್ಬೊಬ್ರಾಗೆ ಮಾತಾಡ್ಕೊತಾ ಇದ್ರೆ ನಮ್ಮನ್ನ ಹುಚ್ಚರು ಅನ್ಕೋತಾರೆ ಎಲ್ರುನು. ಬಾರೋ 3 ಜನನು ಸೇರಿ ಮಾತಾಡೋಣ ಅಂತ ಹೇಳಿ ಸೂರ್ಯ ರವಿ ಮತ್ತೆ ಮನೋಜನ್ನ ಹತ್ರಕ್ ಕರೆದು ಕೂರ್ಸ್ಕೊತಾನೆ. ಆಗ ಮನೋಜ ಪಾರ್ಕ್ ಫ್ರೆಂಡ್ ಹೇಳಿರೋ ಸ್ಟೋರಿನ ಇವ್ರಿಬ್ರತ್ರ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅದನ್ನ ಕೇಳಿ ಸೂರ್ಯ ಮತ್ತೆ ರವಿಗೂ ಶಾಕ್ ಆಗತ್ತೆ. ಅಲ್ಲ ಕಣೋ, ಹಿಂಗೂ ನಡೆಯುತ್ತಾ ಅಂತ ಮನೋಜ ಕೇಳಿದಾಗ, ಹ್ಞೂ ಕಣೋ ನಡೆಯುತ್ತೆ ಪೆಂಗ್ಯ. ಹೆಂಡ್ತಿ ಜೊತೆ ಜಗಳ ಮಾಡಿದ್ರು ಪರವಾಗಿಲ್ಲ ಕಣೋ, ಆದ್ರೆ ಮಾತಾಡ್ಲಿಲ್ಲ ಅಂತಂದ್ರೆ ಅಷ್ಟೇ, ಇನ್ಮೇಲೆ ಇವನನ್ನ ನಂಬಿ ಪ್ರಯೋಜನ ಇಲ್ಲ ಅಂತ ಪೋಟ್ ಆಗ್ಬಿಡ್ತಾರೆ ಅಲ್ಲಿಂದ. ನಿನ್ ಫ್ರೆಂಡು ಕರೆಕ್ಟ್ ಆಗೇ ಹೇಳಿದಾನೆ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಹಾಗೆ ಭಯ ಶುರುವಾಗತ್ತೆ, ಎಲ್ಲಿ ರೋಹಿಣಿ ನನ್ನನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾಳೋ ಅಂತ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.